ಆರ್ಟ್ ಆಫ್ ಲಿವಿಂಗ್ ದಾವಣಗೆರೆ ವತಿಯಿಂದ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದಿವ್ಯ ದರ್ಶನ, ರುದ್ರಾಭಿಷೇಕ, ದಿವ್ಯ ಸತ್ಸಂಗ ಹಾಗೂ ವಿಶೇಷ ವೈದಿಕ ಪೂಜಾ ಕೈಂಕರ್ಯಗಳನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ನಗರದ ಎಸ್ ನಿಜಲಿಂಗಪ್ಪ ಬಡಾವಣೆಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಬೆಳಿಗ್ಗೆ 8 ಗಂಟೆಗೆ ಶಿವನಾಮ ಸಂಕೀರ್ತನೆ, ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಹಾಗೂ ಭವ್ಯ ಮೆರವಣಿಗೆಯೊಂದಿಗೆ ಪವಿತ್ರ ಮೂಲ ಸೋಮನಾಥ ಜ್ಯೋತಿರ್ಲಿಂಗವನ್ನು ಶ್ರೀ ಗುರು ಬಕ್ಕೇಶ್ವರ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು. ಬಳಿಕ ವೇದ ಮಂತ್ರಗಳ ನಡುವೆ ರುದ್ರಾಭಿಷೇಕ, ವಿಶೇಷ ಪೂಜಾ ಸಂಕಲ್ಪ ಸೇರಿದಂತೆ ವಿವಿಧ ವೈದಿಕ ಪೂಜಾ ವಿಧಿವಿಧಾನಗಳು ನೆರವೇರಿದವು. ನಂತರ ಸಾರ್ವಜನಿಕರಿಗೆ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಪ್ರಮುಖರು, ಶಿಕ್ಷಕರು, ಸದಸ್ಯರು ಸೇರಿದಂತೆ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ಸೋಮನಾಥ ಯಾತ್ರೆಯ ಕ್ರಮದಲ್ಲಿ ದಾವಣಗೆರೆ ಬಂದಿದ್ದಾರೆ ಸೋಮನಾಥ. ಇದಕ್ಕಿಂತ ಮುಂಚೆ ನಮ್ಮ ಈ ದಕ್ಷಿಣ ಕನ್ನಡ, ಮಂಗಳೂರು, ಉತ್ತರ ಕರ್ನಾಟಕ ಹಾಗೂ ಈ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾತ್ರೆ ಆಗಿದೆ. ಅದೇ ಕ್ರಮದಲ್ಲಿ ಇವತ್ತು ದಾವಣಗೆರೆಗೆ ವಿಶೇಷವಾಗಿ ಏನಿರುತ್ತದೆ, ಬೆಳಗ್ಗೆ ಈ 10 ಗಂಟೆಯಿಂದ 1 ಗಂಟೆವರೆಗೆ ಸೋಮನಾಥ ದರ್ಶನ ಮತ್ತು ಸಾಯಂಕಾಲ 4:30ರಿಂದ ಸಾಯಂಕಾಲ ಸಂಜೆ 7:30-8 ಗಂಟೆವರೆಗೂ ದರ್ಶನ ಆಗುತ್ತೆ. ಎಲ್ಲ ಭಕ್ತಗಳಿಗೆ ಯಾರ ದರ್ಶನ ಆಗಿಲ್ಲ, ಎಲ್ಲ ಭಕ್ತಾದಿಗಳು ತಾವು ತಮ್ಮ ಸೌಭಾಗ್ಯ ಆಶೀರ್ವಾದ ಪ್ರಾರ್ಥನೆ ಪಡ್ಕೊಳ್ಬಹುದು. ಈ ದಾವಣಗೆರೆಯ ವಿಶೇಷತೆ ಏನಪ್ಪ ಅಂದರೆ, ಈ ಸೋಮನಾಥ ಎಲ್ಲಿಗೂ ಹೋಗೋದಿಲ್ಲ. ಏನೋ ಆ ಶಿವನ ಲೀಲೆ, ಆ ಸೋಮನಾಥ ಮೂಲ ಜ್ಯೋತಿರ್ಲಿಂಗ 1000 ವರ್ಷಗಳ ಹಿಂದೆ ಮೊಹಮ್ಮದ್ ಬಂದಾಗ ದಾಳಿಯಾಗಿ ತಮಿಳುನಾಡಿನಲ್ಲಿ ಸ್ವರೂಪದವರು 1000 ವರ್ಷ ಆದಮೇಲೆ ಮತ್ತೆ ಹೊರಗೆ ಬಂದು ಇದೊಂದು ವಿಶೇಷ ಘಟನೆ. ಈ ಥರ ಆಗೋಕ್ಕೆ ಸಾಧ್ಯವಿಲ್ಲ. ಅಂದರೆ ಎಲ್ಲ ಕಡೆ ಸೋಮನಾಥ ಆಗಲಿ ಉಳಿದ ಜ್ಯೋತಿರ್ಲಿಂಗಗಳು ತಮ್ಮ ಸ್ಥಾನದಲ್ಲಿ ಸ್ಥಾಪಿತವಾಗಿರ್ತಾರೆ. ಇನ್ನೂ ಒಂದು ವಿಶೇಷ ಲೀಲೆ, ಆ ಲೀಲೆಯ ಸಾಕ್ಷ್ಯ ಆಗಲಿ ಸೌಭಾಗ್ಯ ದಾವಣಗೆರೆ ಸಿಕ್ಕಿದೆ. ತಾವು ಯಾರ ದರ್ಶನ ಆಗಿದೆ ಅವ್ರ ಸೌಭಾಗ್ಯಶಾಲಿ, ಇನ್ನೂ ಯಾರ ದರ್ಶನ ಆಗಿಲ್ಲ ಅವರ ಒಂದು ದರ್ಶನ ತಗೊಳ್ಳಿ. ಇದು ಪೂಜ್ಯ ರವಿಶಂಕರ ಗುರುಗಳು ಅವರ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಒಂದು ವಿಶೇಷ ಸೇವೆ ಇದೆ ಕಲ್ಯಾಣಕ್ಕಾಗಿ. ಎಲ್ಲರೂ ಆಶೀರ್ವಾದ ಸೋಮನಾಥ. ನಾಳೆ ಬೆಳಗ್ಗೆ ಇದೇ ಡೀಟೇಲ್ಸ್ ಇಲ್ಲಿ ದಾವಣಗೆರೆಯಲ್ಲಿ ಈ ಬಕ್ಕೇಶ್ವರ ಸ್ವಾಮಿ ಚೌಟ್ರಿಲಿ ಸೋಮನಾಥೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗ ಬಂದಿದೆ. ಎಲ್ಲರೂ ದರ್ಶನ ಪಡೆದು ತುಂಬ ಸಂತೋಷ ಆಗಿದೆ, ಪುನೀತರಾಗಿದ್ದೀವಿ. ಇಲ್ಲಿ ಎಲ್ಲರೂ ಬಂದು ದರ್ಶನ ಪಡೆದಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಈ ಗುಜರಾತಲ್ಲಿ ಇರ್ತಕ್ಕಂಥ ಸೋಮನಾಥ ನಮ್ಮನ್ನು ಹುಡ್ಕೊಂಡು ಇಲ್ಲಿ ದಾವಣಗೆರೆಗೆ ಬಂದಿರೋದ್ರಿಂದ ನಮಗೆ ಹೇಳೋಕ್ಕಾಗದೇ ಇರೋಷ್ಟು ಸಂತೋಷ ಆಗಿದೆ. ಎಲ್ಲರೂ ದರ್ಶನ ಪಡೆದು ಪುನೀತರಾಗಿದ್ದೇವೆ. ಅಲ್ಲಿ ನಾವು ಎಲ್ಲರೂ ಹೋಗಿ ಸೋಮನಾಥನ ನೋಡೋಕ್ಕೆ, ದರ್ಶನ ಮಾಡೋಕ್ಕೆ ತೊಂದರೆ ಆಗತ್ತೆ. ಇಲ್ಲಿ ನಮ್ಮನ್ನು ಹುಡ್ಕೊಂಡೇ ದೇವರು ಬಂದಿರೋದ್ರಿಂದ ನಮಗೆ ಅದೊಂದು ಸಂತೋಷದ ವಿಚಾರ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ನೆರೆದಿರ್ತಕ್ಕಂಥ ಸೋಮನಾಥನ ದರ್ಶನ ಪಡೆದು ಪುನೀತರಾಗಿ ಅಂತ ಕೇಳ್ಕೊತೀನಿ. ಇಲ್ಲಿ ಸೋಮನಾಥ ಜ್ಯೋತಿರ್ಲಿಂಗದ್ದು ಮೂಲ ವಿಗ್ರಹ ಬಂದು ಇಲ್ಲಿ ಇವತ್ತು ದರ್ಶನಕ್ಕೆ ಇಟ್ಟಿದ್ದಾರೆ. ಅದು ನಮ್ಮ ಸೌಭಾಗ್ಯ. ಇದು ಎಲ್ಲರೂ ಅಲ್ಲಿ ಸೌರಾಷ್ಟ್ರದಲ್ಲಿ ಸೋಮನಾಥೇಶ್ವರ ಟೆಂಪಲಲ್ಲಿ ಇಟ್ಮೇಲೆ ಎಲ್ರಿಗೂ, ಒಂದು ಬಡವರಿಗೆ, ಶ್ರೀಮಂತರಿಗೆ ಎಲ್ರಿಗೂ ಹೋಗಿ ನೋಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಅದಕ್ಕೆ ಮುಂಚೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವರ ವತಿಯಿಂದ ದಾವಣಗೆರೆಯಲ್ಲೇ ಬಂದು ಎಲ್ಲ ಸಾರ್ವಜನಿಕರು ದರ್ಶನ ಕೊಡ್ತಿರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಎಲ್ಲರೂ ದರ್ಶನ ಪಡ್ಕೊಂಡು ಇವತ್ತಿನ ದಿವಸ ಪುನೀತರಾಗಿದ್ದೀವಿ. ಇನ್ನೂ 6:30ವರೆಗೆ ಇರುತ್ತೆ, 7 ಗಂಟೆವರೆಗೆ ಇರುತ್ತೆ. ನಾಳೆನೂ ಬಕ್ಕೇಶ್ವರ ದೇವಸ್ಥಾನದಲ್ಲಿ 10:30ವರೆಗೆ ಇರುತ್ತೆ. ಬೆಳಗ್ಗೆ 7ರಿಂದ 10:30ವರೆಗೆ ಎಲ್ಲ ಜನತೆಯೂ ಇದರ ಸದುಪಯೋಗ ಪಡ್ಕೊಂಡು ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ಬೇಡ್ಕೊತೀನಿ. ನಾವು ಮೊನ್ನೆನೂ ಕಾಶಿ ನೋಡ್ಸ್ಕೊಂಡು ಇನ್ನು ನಿನ್ನೆ ಬಂದೀವಿ. ಕಾಶಿಗೆ ಹೋಗಿ ಬಂದು ಅಲ್ಲಿ ಹೋಗಿ ನೋಡೋಷ್ಟು ಭಾಳ ತೊಂದರೆ ಆಗುತ್ತೆ. ವಯಸ್ಸಾದವ್ರಿಗೆ ಹೋಗೋಕ್ಕೆ ಭಾಳ ಕಷ್ಟ. ಅದಕ್ಕೋಸ್ಕರ ದೇವರು ಇಲ್ಲೇ ನಮ್ಮನ್ನೇ ಕಾಣಕ್ಕೆ ಬಂದುಬಿಟ್ಟಿದ್ದಾನೆ ಅಂತ ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ದರ್ಶನ ತಗೊಂಡು ನಾವು ಅಂತ ಪುನೀತರಾದ್ವಿ ಅಂತ ಹೇಳ್ಬೋದು. ಸೋಮನಾಥೇಶ್ವರಿಗೆ ಎಷ್ಟೇ ಜನ ದುಡ್ಡು ಇದ್ದವರು ಇಲ್ದವರು ಅಲ್ಲಿ ಹೋಗಿ ದರ್ಶನ ತೊಗೊಳಕ್ಕಾಗುತ್ತೋ ಇಲ್ಲೋ, ಈ ಕರ್ನಾಟಕದಾದ್ಯಂತ ರವಿಶಂಕರ್ ಗುರೂಜಿ ಅವರು ಸೋಮನಾಥೇಶ್ವರ ದರ್ಶನ ಕೊಡ್ತಿದ್ದಾರೆ. ಇವತ್ತು ಶನಿವಾರ ಮತ್ತು ಭಾನುವಾರ 25, 26
ತಾರೀಕಿ ದಾವಣಗೆರೆಯಲ್ಲಿ ದರ್ಶನ ಕೊಡ್ತಿದ್ದಾರೆ. ಇವತ್ತು ನಾವು 25ನೇ ತಾರೀಕು ದರ್ಶನ ತೊಗೊತಿದ್ದೀವಿ. ನಮ್ಮ ಪುಣ್ಯ ಅದು ಜ್ಯೋತಿರ್ಲಿಂಗ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ನಮಗೆ ದರ್ಶನ ಭಾಗ್ಯ ಕೊಟ್ಟು ನಮ್ಮ ಜೀವನ ಪುನೀತ ಮಾಡಿದ್ದಾರೆ. ಎಷ್ಟೋ ಜೀವನದಿದ್ದೆಲ್ಲ ಇದು ಮೊದಲೇ ಜ್ಯೋತಿರ್ಲಿಂಗ, ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಪಾಪನ ನಾಶನ ಮಾಡೋಂಥ ಮೊದಲೇ ಜ್ಯೋತಿರ್ಲಿಂಗ. ಇದು ಚಂದ್ರ ಚಂದ್ರ ಪೂಜೆ ಮಾಡಿದಿರೋಂಥ ಸೋಮನಾಥೇಶ್ವರ ನಮಗೆಲ್ಲ ಪುಣ್ಯ ಇವತ್ತು ದರ್ಶನ ಆಗಿದ್ದಕ್ಕೆ